ಏನ್ ನಿಮ್ಮ ಹೆಸರು? ಕಮಲಮ್ಮ. ಕಮಲಮ್ಮ. ಅರಳಿತೆ ಕಮಲ. ಏನಿದು ನಿಮ್ಮೂರು ಕೋಮಲ? ಕೋಮಲ್ ನೋಡು, ಎಲ್ಲ ಸಿಮೆಂಟ್ ಎಲ್ಲ ಹಾಕಿರೋದು ನೋಡು ಎಲ್ಲ. ಅಲೆ ನೋಡಿಲ್ಲ ಎಲ್ಲ ಕಿತ್ತು ಹೋಗದೆ ಕೊಂಡಕ್ಕೆ. ಈ ಸಿಮೆಂಟು ಇದು ಎಲ್ಲ ನೋಡು, ಬೀದಿ ಆದಿ ಎಲ್ಲಾನು ಕಾಲ್ ಮುಳುಗರು ಜಾರ್ಕೊಂಡು ಹೋಯ್ತದೆ. ಕಾಲ್ ಮುಳುಗುದೇ ಜಾರ್ಕ ಹೋಯ್ತದೆ. ಪೆನ್ಷನ್ ದುಡ್ಡು ಬರ್ತೈತೆ ನಮ್ಮ ಪಿಂಚಣಿ? ಅದೇನು ಅವ 2,000 ಬಂದ್ರೆ ಓಟ್ ಪಿಂಚೆ ಬರೋದು, ಓಟ್ ಪಿಂಚೆ ಬಂದ್ರೆ 2,000. ಅದ್ ಬಂದ್ರೆ ಇದು ಬರೋಲ್ದು, ಇದು ಬಂದ್ರೆ ಅದು ಬರೋಲ್ದು. ಏನ್ ಮಾಡನೆ ಇವಾಗ? ಯಾರ ಹಣೆ ಬರೋದು? ಕರೆಕ್ಟ್ ಆಗಿ ಹಾಕ್ಬೇಕು, ಹಾಕ್ತಾರೆ ಸುಮ್ನೆ ಇರ್ಬೇಕು. ಹಂಗಾಗೋಯ್ತಾ? ಹಂಗಾಗೋಯ್ತಾ? ಅಯ್ಯೋ ದೇವ್ರೇ, ಮಳೆ ಇಲ್ಲ ಬೆಳೆ ಇಲ್ಲ. ಅಯ್ಯೋ ಅದಂತೂ ಹೋಗಿ ನಾವಂತೂ MLA ಸಾಹೇಬ್ರೇನ್ ಹೋಗಿ ಮ್ಯಾಲೋಗಿ ಏನ್ ಮಳೆ ಇರ್ಸಕ್ ಆಗೋದಿಲ್ಲ. ಬಟ್ ಬಂದು ಒಂದ್ ಸ್ವಲ್ಪ ಜನರದ್ದು ಬೇಸಿಕ್ ಸಮಸ್ಯೆಗಳು ಕೇಳಿದ್ರಾಯ್ತು. ಅದ್ ಕೊಡೋದು 5 kg ಅಕ್ಕಿಗೆ ಅಲ್ಲಿ ತಟ್ಟೆಕೆರ್ಗೆ ಹೋಗ್ಬೇಕು, ಅತ್ತಿಂದ ನಡಿಬೇಕು ಬರ್ಬೇಕು. ಅವ ಮಣ್ಣು ಕಲ್ಲೆಲ್ಲ ಸೀಮೆ ಇದ್ರಲ್ಲ ಕೊಡ್ತಾರ, ಅವೆಲ್ಲ ಕೊಡ್ಬೇಕು. ಎಷ್ಟ್ ಕಿಲೋಮೀಟರ್ ನಡ್ಕೋಯ್ತೀವ? ತಟ್ಟೆಕೆರೆ ಇಲ್ಲಿದ್ದೇನ್ರಿ 2 ಕಿಲೋಮೀಟರ್ ನಡಿಬೇಕು. 2 ಕಿಲೋಮೀಟರ್ ನಡಿಬೇಕಾ? ಬರ್ಬೇಕು, ಕತ್ಲೆಲ್ಲಿ ಹೋಗ್ಬೇಕು, ಆನೆ ಕೊಟ್ಲೆ ಅಲ್ಲಿ. ಬರೋದ್ ಹೆಂಗ್ ನಾವು ವಯಸ್ಸಾಗಿರೋರು? ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನಂಬರ್ಗಳೇ ಕೇಳಲ್ರು. ನಾವ್ ಕೇಳಕೋರ ಅವ್ರು ರಾತ್ರಿ ಮೂಟೆ ಒತ್ಕೊಬತ್ತಾರೆ. ಎಲ್ಲಿಗೆ? ಮನೆಗಳಿಗೆ. ನಮಗ್ ಕೊಡೋದ್ ಮಾತ್ರ 3 ಕಾಸಿಂದು. 3 ಕಾಸು. ಅವ್ವ, ಇದು ಅನ್ಯಾಯ ಅಲ್ವೇ? ಅನ್ಯಾಯನೇ. ಇದು ನ್ಯಾಯವೇ? ನ್ಯಾಯವನ್ನು ನೀವೇ ನೋಡ್ಬೇಕು. ನಿಮ್ ಮನೆ ಇಲ್ಲ? ನಮ್ಮ ಮನೆ ನೋಡಿಲ್ಲ. ಎಷ್ಟೋ ಜನರಿಗೆ ಮನೆ ಇಲ್ಲ ನೋಡಿ, ಅದೊಂಚೂರು ವಿಡಿಯೋ ಮಾಡಿ ನೋಡಿ. ಆ ಮನೆಗಳು, ಆ ಕೊಟ್ಟಿಗೆ ಗೋಧಿ ಎತ್ಕೊಂಡ್ ಬಂದ್ಬಿಟ್ಟು ಚೆಲ್ಬಿಟ್ಟು ವತಾರಿಂದ ಇಟ್ಟಿಲ್ದೆ ಮನೆ ಸೋರ್ಸ್ಕೊಂಡ್ ಬಂದಿದ್ ನೋಡಿ ಮನೇನ. ಹೌದಾ? ಬನ್ನಿ ಹೋಗೋಣ. ಸರ್ ನಿಮ್ಮ ಹೆಸರೇನು? ಬನ್ನಿ ಸರ್, ಒಂಚೂರು ಕರ್ಕೊಂಡೋಗಿ ಊರೊಳಗೆ. ಬರೀ ನಿತ್ಯ ಜಾಗದಲ್ಲಿ ನಿತ್ತು ಸಾಕಾಗೋಯ್ತು. ಬನ್ನಿ ಅಮ್ಮ, ಅದು ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಹಾಕತ್ತೀವಿ, ಅದನ್ನು ವಿಡಿಯೋ ಮಾಡಾಯ್ತು. ಉತ್ಪತ್ತಿ ಆದಂಗಿದೆ, ಊರು ಉತ್ಪತ್ತಿ ಆದಂಗಿದೆ. ದೊಡ್ಡ ಎತ್ತ ಬೆಳಗುಪ್ಪೆ ಮಾರಂಗನೊಡ್ಡಿ ದಾಖಲೆತ್ಗೆ ಊರು ಉತ್ಪತ್ತಿ ಆದಂಗಿದೆ. 60-70 ವರ್ಷದಿಂದ ಒಂದು ಸಿಮೆಂಟ್ ಆಗಲ್ಲ, ಅಲ್ಲ ಅವ್ರು ಟಾರ್ ಆಗಲ್ಲ ಹೋಗ್ಲಿ. ನೋಡ್ರಿ ಕಾಡ್ತಾನೆ, ವಿಡಿಯೋ ಮಾಡಿ. ಅವೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. MP MLA ಎಲ್ಲ ರಾಜಕೀಯ ಬೇಡ, ಇಟ್ಕೊಳ್ರಿ, ಬಿಟ್ರೆ ಆಡಿಯೋ ಬರಲ್ಲ. ನಾನು ಇಟ್ಕೊತೀನಿ ಬಿಡಿ. ಅಲ್ಲ ಯಾವ ರಾಜಕೀಯ ಬೇಡ. ಇಲ್ಲಿ ಸುಮಾರು ಮಾಡಿದಾರೆ ಈಗ ಇವರು, ಬೇಡ ಅಂತಲ್ಲ. ಅಲ್ಲಿ ಮೊನ್ನೆ ನಮ್ ಕೇರಿಗೆ ಮಾಡಿದ್ರು, ಅದು ಸಂತೋಷ. ಬನ್ನಿ ಹೋಣ. ಊರು ಉತ್ಪತ್ತಿ ಆದಾಗಿಂದ ರೋಡ್ ಅದು ಯಾವ್ದೊಳ್ಳೆ ದೊಡ್ಡಿ ಫಸ್ಟ್ ಅದು ರೋಡ್ ತೋರಿಸಿ. ಯಾವ ನಮ್ಗೆ ರಾಜಕೀಯ ಬೇಡ. MP BJP ಕಾಂಗ್ರೆಸ್ ನಮಗೆ ಅದು ಬೇಡ, ನಮಗೆ ಕೆಲಸ ಆಗಬೇಕು. ಯೋಗ್ಯತೆಗೆ MP MLA ಎಷ್ಟು ಜನ ಹೊಂಟದ್ರು, ಎಷ್ಟು ಜನ ಬಂದ್ರು, ಎಷ್ಟು ಜನ ಹೊಂಟದ್ರು. ಅದು ಏಕ್ತಿ ಒಂದು ಸಿಮೆಂಟ್ ಮಾಡಕ್ಕಾಗಿಲ್ಲ ದುಡ್ಡಿಗೆ. ಮತ್ತೆ ನಮ್ದು ಕಿತ್ತೋಗಿದೆ, ಅದು ಸಾಕು. ಅಲ್ಲ ಏನಿದು ಊರ ಅಭಿವೃದ್ಧಿ? ಊರಲ್ಲೂ ಕೂಡ ಸುಮಾರು ಜನಕ್ಕೆ ಮನೆಗಳಿಲ್ಲ. ಮನೆಗಳಿಲ್ಲ ಅಂದ್ರೆ ಎಲ್ಲ ಅವ್ರ ಮನೆ ಕೊಡಕ್ಕೆ ಅವ್ರದ್ದು ಹೇಳಕ್ಕ ಸರ್, ಏನೋ ಅಷ್ಟ ಕೊಡ್ತಾರೆ, ಇವ್ರು ಕಟ್ಕೋಬೇಕು. ಎಲ್ಲ ಅವರೇ ಕೊಡಕ್ಕಾಗಲ್ಲ. ಎಲ್ಲ ಅವರೇ ಕೊಡಕ್ಕಾಗಲ್ಲ. ಅಲ್ಲ ಅಟ್ಲೀಸ್ಟ್ ಬಡವರಿಗೆ ಅಂತ ಕೊಡ್ಬೇಕಲ್ಲ. ಮನೆ ಕಟ್ತೀವಿ ಅಂತ ಪರ್ಮಿಷನ್ ಇದೆ, ಇವ್ರು ಕಟ್ಟಕ್ಕೆ ತಾಕತ್ಬೇಕಲ್ಲ. ಹಂಗೆ ನಾವು ಪರ್ಮಿಷನ್ ಕೊಡ್ತೀವಿ. MLA ಕಡೆ ಬರೋದಿಲ್ವೇ? ಈಗ MLA ಮೊನ್ನೆ ಬಂದಿರು, ಈಗ ಬಂದಿಲ್ಲ. ಏನೋ ಹುಷಾರಿಲ್ಲ ಅಂತ ಬರಲ್ಲ, ಹುಷಾರಿಲ್ಲ ಅಂತ ಹೇಳಿ ಬಂದಿಲ್ಲ. ಮಾತಾಡ್ಸೋಣ. ಅವ್ವಾ ಚಂದಾಗಿ. ನಿಮ್ಮ ಹೆಸರೇನು? ಜಯಮ್ಮ. ಜಯಮ್ಮ. ಬುಡಿ ಈಗ ತಿಂಗಳಾಯ್ತು. ಬನ್ನಿ, ಈ ಕಡೆಗೆ ಬನ್ನಿ. ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಕೂಲಿ ಮಾಡಿದ್ರೆ ಉಂಟು, ಹೊಲ ಇಲ್ಲ, ಮನೆ ಇಲ್ಲ. ಎಲ್ಲಿ ನಿಮ್ ಮನೆ? ಅಲ್ಲದೆ ಮತ್ತೆ ಈ ದೊಡ್ಡ ಬಿಲ್ಡಿಂಗ್ ಪಕ್ಕ ನಿಂತ್ಕೊಂಡ್ರೆ ನಿಮ್ಮನೆ ಅನ್ಕೊಬಿಡ್ತಾರೆ. ಈಗ ಕುತ್ಕೊಂಡೆ ಸುಮ್ನೆ ಬಂದ್ ಕುತ್ಕೊಂಡ್ರ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ. ಜಯಮ್ಮ, ಏನ್ ನಿಮ್ ಊರಲ್ಲಿ ಏನೇನ್ ಸಮಸ್ಯೆಗಳು, ಏನೇನ್ ಪ್ರಾಬ್ಲಮ್? ಅದೇ ನಮ್ಗೆ ಓಟ್ ಪೀಸ್ನಿ ಬಂದು 5 ತಿಂಗಳಾಯ್ತು. 5 ತಿಂಗಳಿಂದ ಬಂದಿಲ್ವಾ ಪಿಂಚಣಿ? ಹೋದ್ರೆ ಬರ್ಲಾ ಅಂತಾರೆ. ಬರೋದು ಕೂಲಿ ಮಾಡೋದು, ಕೂಲಿ ಮಾಡ್ತೀವಿ. ಹಂಗೆ 2,000 ದುಡ್ಡು ಗೃಹಲಕ್ಷ್ಮಿ ಅದ್ ಬರ್ತದೆ ವಸಿ, ಬರ್ತದೆ. ಅದ್ ಬತ್ತೈತಾ? ಅದೇ ನಿಲ್ಸವ್ರ ಬರ್ತದೋ ಏನೋ ಗೊತ್ತಿಲ್ಲ. ರೋಡ್ ಎಲ್ಲ ಹೆಂಗದೆ? ಚರಂಡಿ ರೋಡ್, ನೀರೆಲ್ಲ ಬರ್ತದ ಸರಿಯಾಗಿ ಊರಿಗೆ? ನೀರು ರೋಡ್ ಎಲ್ಲ ಬರ್ತದೆ, ಹೋಗಿ ನೋಡ್ಕೊಂಡು ಹೋಗ್ರಿ. ಗಬ್ಬಂತದೆ ರೋಡ್ ಎಲ್ಲ, ಗಬ್ಬಂತದೆ. ರೋಡ್ ಮಾಡವ್ರಲ್ಲ, ರೋಡ್ ಮಾಡ್ಬೇಕು ತಾನೆ, ಮೋರಿ ಮಾಡ್ಬೇಕು ತಾನೆ. ಹೌದು. ಬನ್ನಿ ಅಮ್ಮ, ಬನ್ನಿ ಇಲ್ಲಿ ಬನ್ರಿ. ನಿಮ್ಮ ಹೆಸರೇನು? ಹೆಸರು? ಅವ್ವ ಚೆನ್ನಾಗಿದ್ದೀರಾ? ಏನಿದು ಮನೆ ಹಿಂಗದೆ? ಏನ್ ನಿಮ್ಮ ಹೆಸರು? ಶಾಂತಮ್ಮ. ಬನ್ನಿ, ನಿಮ್ಮ ಮನೆ ತೋರ್ಸ್ ಬನ್ನಿ. ಬನ್ನಿ ಒಳಗೆ. ನೀವು ಬರ್ರವ, ನೀನೇನು ನಾಚ್ಕೋಬೇಡ. ನೋಡಿಲಿ ಈ ಮನೆ ಹೆಂಗಿದೆ. ಈ ಮನೆ ಅಂತಂದ್ರೆ ಬನ್ನಿ ತೋರಿಸ್ತೀನಿ. ಏನೋ ಒಂಥರ ಚಂದ, ಒಂಥರ ಖುಷಿ. ಬಟ್ ಈ ಕಾಲದಲ್ಲೂ ಹಿಂಗೆ ನೋಡಿ,
ನಮ್ಮ ಶಾಂತಮ್ಮನ ಮನೆ ಇದು ಸಗಣಿಯಲ್ಲಿ ಸಾರಿಸಿದಂಥ ಮನೆ. ಇದು ಹಳೇ ಕಾಲದ ತೊಟ್ಟಿ ಮನೆ. ಹಳೇ ಕಾಲದ ಕಂಬಗಳು, ಮೇಲೆ ಹಂಚು ಸೋರ್ತಾ ಇದೆ. ನೋಡಿ ಏನು ಬರ್ತವೆ? ಮನೇಲಿರೋ ತಿನ್ಕೋತಾವೆ. ಕೋತಿ ಬರ್ತಾವ ಒಳಗಿಂದ ಬಂದೆಲ್ಲ ನುಗ್ಗಿ ತಿನ್ಕೋತಾವ. ಇನ್ನೇನು ನಿಮ್ಮ ಮನೆನೇ ಹಂಗೈತಲ್ಲ ತೊಟ್ಟಿ ಮನೆ. ತೊಟ್ಟಿ ಮನೆ ಅಂದರೆ ಎಲ್ಲ ಓಪನ್ನು. ಎಷ್ಟು ವರ್ಷದಿಂದ ಬದುಕ್ತಿದ್ದೀರಿ ಮನೇಲಿ? ಇನ್ನೇ ಸಾರಿದಿನಿಂದ ಅವಾಗಿಂದ. ಎಲ್ಲಿ ಯಜಮಾನ್ರು? ದೇವ್ರ ತಕ್ಕ ಹೋಗೋರಾ? ಇದೇ ನೀರೊಲೆನಾ? ಸ್ನಾನ ಮಾಡೋದು ಇಲ್ಲೇನಾ? ನೀವು ಲೇಡೀಸ್ ಎಲ್ಲ ಅಲ್ಲಿ ಮಾಡ್ತೀರಿ. ಇದು ಒಳಗಡೆ ಏನೋ ಕೊಟ್ಟಿಗೆನಾ ಇದು? ಅದೇನದು ಒಳಗಡೆ? ಮನೆ ಮಲ್ಗಕ್ಕೆಲ್ಲ ಅಲ್ಲೇ. ಇದು ಅಡುಗೆ ಮನೆನಾ? ಹ್ಞೂ ನೋಡಿ ಹೆಂಗಿದೆ ಮನೆ. ಹಿಂದಗಡೆ ಬಂದರೆ ಹಸು ಕರುಗಳು, ನಾಟಿ ಹಸುಗಳಿದಾವೆ. ಹಸುಗಳನ್ನ ಸಾಕೊಂಡಿದ್ದಾರೆ. ಮನೆಗೇನಿಗೆ ಅಪ್ಲೈ ಮಾಡಿಲ್ವಾ ಬೇರೆ ಮನೆಗೆ? ಇಲ್ಲ ಇದೇ ಮನೇಲಿ ಇರಬೇಕು ಅನ್ಕೊಂಡಿದ್ದೀರಾ? ಪಂಚಾಯತಿ ಕೇಳಿದಿರಾ ಅಥವಾ ಏನು ನೀವೇ ಮಾಡ್ಕೊತೀರಾ? ಬನ್ನಿ. ಊರಲ್ಲಿ ಏನು ಪ್ರಾಬ್ಲಮ್ಮು? ಊರಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ? ಬನ್ನಿ ಬನ್ನಿ ಬಾರವ ಇಲ್ಲಿ. ಅದು ಯಾಕಂಗ್ ನಾಚ್ಕತ್ತೀರಿ? ನಾವೇನು ನಿಮ್ಮನ್ನ ಓಟ್ ಹಾಕರ್ ಬಂದ್ ಕೂಡಲೇ ಹಂಗೆ ಅಲ್ಕಿಸ್ಕೊಂಡು ಮಾತಾಡ್ತೀರಾ ಅವ್ರ ಹತ್ರ? ಅವ್ರು ಕಾಸು ಕೊಡ್ತಾರಲ್ಲ ಅದಕ್ಕೆ. ಈಗ ಊರಲ್ಲಿ ಏನೇನು ಪ್ರಾಬ್ಲಮ್? ರೋಡು, ನೀರು, ಚರಂಡಿ ಏನೇನು ಆಗ್ಬೇಕು ನಿಮಗೆ ಕೆಲಸ? ಯಾವ ಗೌಡ್ರುಗಳು? ಊರವ್ರು ಮಾಡಲ್ಲ, ನೀವು ಓಟ್ ಹಾಕ್ತವ್ರು ಮಾಡ್ಬೇಕು. ಹೊಲ ಮರಸ್ತಾರ? ಜಮೀನಿಂದ ಏನ್ ಪ್ರಾಬ್ಲಮ್? ಜಮೀನಿಂದ ಅಲ್ಲಿ ಕಡೆ ಹೊಲ ಅದೇ ಯಾತ್ಕೆಲ್ಲ ಹೋಯ್ತದಂತೆ. ಬತ್ತಾರ ಆಗ್ಲಲ್ಲ ಹೋಯ್ತದ. ಸಾಗೋಳಿ ಮಾಡ್ಕತ್ತವ್ರ? ಸಾಗೋಳಿ ಆಗಿದೆ. ತಂತಿ ಬೇಲಿ ಹಾಕ್ಬಿಟ್ಟವ್ರ ಕಡೆ ಅದೆಲ್ಲ ಹೋಯ್ತದೆ ಅಂತಾರೆ. ಹಂಗೆ ಪಾಣಿಲ್ ಇದೆಯಾ ಅದು? ಪಾಣಿಲ್ ಅದೇ. ನೀವು ಓಟ್ ಹಾಕ್ತವ್ರೆಲ್ಲ? ಓಟ್ ಹಾಕ್ತವ್ರ ಯಾರು ಕೇಳಾರು? ಗೆದ್ದವ್ರು ಹೋಗು. ಬಂದಿಲ್ವಾ? 2000 ಬಂತ ಕಾಸು? ಇನ್ನ ಬರ್ಲ. ಅದೇನೋ ಹಾಕವ್ರ ಹಂಗ ಅವಾಗಿದ ಬರೋದು. ಏನ್ ಸರಿ ಸರಿ ಆಯ್ತು. ನೋಡಿ ಈ ತರದೊಂದು ಮನೇಲಿ ಬದುಕ್ತಾ ಇದಾರೆ. ಹಿಂಗಿದೆ ವಾತಾವರಣ ಇವ್ರದ್ದು. ಏನೋ ಒಂಥರ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ ಚೆನ್ನಾಗಿದೆ.